ಮೇಘ ಸ್ಫೋಟ 10 ರಿಂದ 12 ಕಿಲೋಮೀಟರ್ ಎತ್ತರದಲ್ಲಿ ಆಕಾಶದಲ್ಲಿ ನೀರಿನ ಪರ್ವತವೇ ದಿಢೀರ್ ಕುಸಿದು ಮಹಾಪ್ರವಾಹ ಉಂಟಾಗುವುದು. ಹಿಮಾಚಲ ಪ್ರದೇಶದಲ್ಲಿ ಹೀಗೆ ಒಂದೆರಡಲ್ಲ 5 ಕಡೆಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದೆ. ಕಣಿವೆಗಳು ದಿಢೀರ್ ಹರಿದು ಬಂದ ಜಲರಾಶಿಗೆ ತುಂಬಿ ಹರಿದು ಎಲ್ಲವನ್ನ ಕೊಚ್ಚಿಕೊಂಡು ಹೋಗಿದೆ. ಹಿಮಾಚಲವೇ ಕುಸಿಯುತ್ತಿದೆ. ಹಿಮಾಚಲವೇ ಕುಸಿದಂತೆ ಆಕಾಶದ ಮೇಘಸ್ಫೋಟಕ್ಕೆ ಹಿಮಾಲಯದ ತಪ್ಪಲಲ್ಲಿ ಜಲಪ್ರಳಯ. ಹಿಮಾಚಲ ಪ್ರದೇಶದ ಮೇಘಸ್ಫೋಟಕ್ಕೆ ದಿಢೀರ್ ಕಣಿವೆಯಲ್ಲಿ ಮಹಾಪ್ರಳಯ. ರಣಭೀಕರ ಪ್ರವಾಹಕ್ಕೆ ಕೊಚ್ಚಿ ಹೋದ್ರು 20ಕ್ಕೂ ಹೆಚ್ಚು ಕಾರ್ಮಿಕರು, 6 ಮೃತದೇಹಗಳು ಪತ್ತೆ, ಇನ್ನೂ ಹಲವರು ಕಣ್ಮರೆ. ಪುಷ್ಪ 3 ಸಿನಿಮಾದ ಶೂಟಿಂಗ್ ಏನೋ ಎಂಬಂತೆ ಪ್ರವಾಹದಲ್ಲಿ ಕೊಚ್ಚಿ ಬಂದವು ಸಾವಿರಾರು ಮರದ ದಿಮ್ಮಿಗಳು. ಹಿಮಾಚಲದ ಗುಡ್ಡದ ಮೇಲಿನಿಂದ ಕಾಡಿಗೆ ಕಾಡೇ ಧ್ವಂಸವಾಗಿ ಮರದ ದಿಮ್ಮಿಗಳಾಗಿ ಪ್ರವಾಹದಲ್ಲಿ ಕೊಚ್ಚಿ ಹೋದವು. ಹಿಮಾಚಲ ಪ್ರದೇಶದ ದಿಢೀರ್ ಮೇಘಸ್ಫೋಟದ ಬೆಚ್ಚಿ ಬೀಳಿಸೋ ದೃಶ್ಯವಿದು. ಮಳೆ ಇಲ್ಲ, ಕಣಿವೆಯಲ್ಲಿ ಅಷ್ಟೇನೂ ನೀರಿಲ್ಲ ಅಂತ ರಸ್ತೆ ಬದಿ ಟೆಂಪೋ ನಿಲ್ಲಿಸಿದ್ರು. ಆದರೆ ದಿಢೀರ್ ಬಂದ ಪ್ರವಾಹಕ್ಕೆ ಆ ಟೆಂಪೋ, ಅದರೊಳಗಿದ್ದ ತಂದೆ, ಪುಟ್ಟ ಬಾಲಕಿಯ ಸಮೇತ ಕೊಚ್ಚಿ ಹೋಗಿದ್ದಾರೆ. ಪ್ರವಾಹದ ತೀವ್ರತೆ ಎಷ್ಟಿತ್ತಂದ್ರೆ ಸುಮಾರು 3 ರಿಂದ 4 ಕಿಲೋಮೀಟರ್ ವರೆಗೆ ಪ್ರವಾಹದಲ್ಲೇ ಈ ಟೆಂಪೋ ಕೊಚ್ಕೊಂಡು ಹೋಗಿದೆ. ಉತ್ತರ ಭಾರತದ ಹಿಮಾಲಯದ ತಪ್ಪಲಿನ ಹಲವು ಪ್ರದೇಶಗಳಲ್ಲಿ ಮಳೆ ಅಬ್ಬರಿಸುತ್ತಿದೆ. ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯ ಸೈಂಜ್ ಕಣಿವೆ, ಜೀಭಿ, ತೀರ್ಥನ್ ಮತ್ತು ಮಣಿಕರಣ್ ಬಂಜರ್ ಕಣಿವೆಗಳಲ್ಲಿ ಭಾರೀ ಮಳೆಯಾಗಿದೆ. ಪರಿಣಾಮ ಪಾರ್ವತಿ ನದಿ ಉಕ್ಕಿ ಹರಿದು ಭೀಕರ ಪ್ರವಾಹ ಉಂಟಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಕುಂಭದ್ರೋಣ ಮಳೆಯ ಆರ್ಭಟ ಹೆಚ್ಚಾಗಿದೆ. ಹಿಮಾಚಲ ಪ್ರದೇಶದ 4 ಕಡೆಗಳಲ್ಲಿ ಮೇಘಸ್ಫೋಟವಾಗಿದ್ದು, ಭಾರೀ ಮಳೆಯಿಂದಾಗಿ ಹಲವೆಡೆ ಭೂಕುಸಿತ, ರಣಪ್ರವಾಹ ಮತ್ತು ಆಸ್ತಿಪಾಸ್ತಿ ನಷ್ಟ ಸಂಭವಿಸಿದೆ. ಕಾಂಗ್ರಾ ಹಾಗೂ ಕುಲುವಿನ ಸೈಂಜ್ ಕಣಿವೆಯಲ್ಲಿ ಪಾರ್ವತಿ ನದಿ ರಣಭೀಕರ ಪ್ರವಾಹದ ಪರಿಸ್ಥಿತಿಯನ್ನುಂಟು ಮಾಡಿದೆ. ನೀರು ವೇಗವಾಗಿ ಹರಿತಾ ಇರೋ ದೃಶ್ಯಗಳನ್ನು ನೋಡಿದ್ರೆ ಅಬ್ಬಾ, ಇದೇನು ಮಳೆ ನೀರೋ ಅಥವಾ ಅಣೆಕಟ್ಟೆಯೇ ಒಡೆದು ಬರುತ್ತಿರೋ ಪ್ರವಾಹವೋ ಅಂದನ್ನಿಸಬಹುದು. ಆ ಮಟ್ಟಿಗೆ ನೀರು ವೇಗವಾಗಿ ಹರಿತಾ ಇದ್ದು ಅಡ್ಡ ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗ್ತಿವೆ. ಹಿಮಾಚಲದಲ್ಲಿ ಇಂಥ ಭೀಕರ ಪರಿಸ್ಥಿತಿ ಸೃಷ್ಟಿಯಾಗಿದೆ.
1-1:30 बजे के बीच में बाढ़ आई। मैं ऊपर बगीचे जा रहा था, 2 परिवार सदस्य की मौत हो गई। इस बाढ़ में मेरे पापा और बहन बाढ़ में बहे और 5 घर थे यहाँ पे, वो भी बहे और भेड़ बकरी थी, बहुत सारा पशुधन था, वो भी गया। यहाँ पे बहुत सारे पेड़ पौधे, हर चीज, सब्जी थी, हर चीज थी, सारा बह गया। अब इसमें सरकार हमारी मदद करे। ಕೊಚ್ಚಿ ಹೋಯಿತು ಜಲವಿದ್ಯುತ್ ಸ್ಥಾವರ. ಧರ್ಮಶಾಲಾದಲ್ಲಿ 20 ನೌಕರರು ನಾಪತ್ತೆ. ಹೌದು, ಅಲ್ಲಿ ಮಳೆ ಇರಲಿಲ್ಲ, ಕಣಿವೆಯಲ್ಲಿ ಸಾಧಾರಣ ನೀರಿತ್ತು. ಹಾಗಾಗಿಯೇ ಆ ಕಣಿವೆಯಲ್ಲಿ ಜಲವಿದ್ಯುತ್ ಸ್ಥಾವರದ ನಿರ್ಮಾಣ ಕಾಮಗಾರಿಯಲ್ಲಿ 30ಕ್ಕೂ ಹೆಚ್ಚು ಜನ ನಿರತರಾಗಿದ್ರು. ಆದರೆ ದಿಢೀರನೆ ಆ ಕಣಿವೆಯಲ್ಲಿ ಮಹಾಪ್ರವಾಹವೇ ಹರಿದು ಬಂದಿತ್ತು. ಅಲ್ಲಿ ಕೆಲಸ ಮಾಡುತ್ತಿದ್ದ ಹಲವಾರು ಜನ ಕೊಚ್ಚಿ ಹೋದ್ರು. ಅವರಲ್ಲಿ ಈವರೆಗೆ 6 ಜನರ ಮೃತದೇಹಗಳು ಸಿಕ್ಕಿವೆ. ಇನ್ನೂ 20 ಮಂದಿ ಕಣ್ಮರೆಯಾಗಿದ್ದಾರೆ. कैंप में ये हुआ था कि वहाँ ऊपर से पानी आ रहा था, बहुत तेज आया था पानी। हम ऊपर जंगल को भागे थे। अच्छा। और तो मैं जो भागा था तो किसी को नहीं मिला, मैं जो नीचे रह गए वो रह गए नीचे ही। अच्छा। और हम 5 लोग थे, 5 लोग भाग गए और 13 लोग थे कैंप में। हम 13 लोग से जो रह गए वो बह गए। उसके बाद सुबह में 8 बजे उठा और आगे और नीचे इनको नाले में मिला हूँ मैं। नीचे आ रहे थे तुम? नीचे आ रहा था मैं। ಕಾಂಗ್ರಾ ಜಿಲ್ಲೆಯ ಪ್ರವಾಸಿ ತಾಣ ಧರ್ಮಶಾಲಾ ಬಳಿ ನಿರ್ಮಾಣ ಹಂತದಲ್ಲಿರುವ ಜಲವಿದ್ಯುತ್ ಯೋಜನೆಯ 15ರಿಂದ 20 ಕಾರ್ಮಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆಂದು ವರದಿಯಾಗಿದೆ. ಜಲವಿದ್ಯುತ್ ಯೋಜನೆ ಸ್ಥಳದಿಂದ ಇಲ್ಲಿವರೆಗೆ 6 ಮೃತದೇಹಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಇತರರಿಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಕುಸಿದ ಹಿಮಾಚಲ, ದಿಮ್ಮಿಗಳ ಪ್ರವಾಹ. ಇದೇನು ಪುಷ್ಪ 3 ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆಯಾ ಅಂತ ಯಾರಾದರೂ ಅಂದ್ಕೊಳ್ಬಹುದು. ಹಾಗಿದೆ ನೋಡಿ ಈ ದೃಶ್ಯಗಳು. ಪುಷ್ಪ ರಕ್ತಚಂದನದ ಕಳ್ಳ ಸಾಗಾಣಿಕೆಗಾಗಿ ಕಾಡ ನಡುವೆ ಹರಿಯುವ ತೊರೆಯಲ್ಲೇ ಮರದ ದಿಮ್ಮಿಗಳನ್ನು ಸಾಗಿಸುತ್ತಿದ್ದ. ಹಿಮಾಚಲ ಪ್ರದೇಶದ ಮೇಘಸ್ಫೋಟದ ತೀವ್ರತೆ, ಸಾವಿರಾರು ಮರದ ದಿಮ್ಮಿಗಳು ಪ್ರವಾಹದಲ್ಲಿ ರಭಸದಿಂದ ತೇಲಿ ಹೋಗ್ತಿರೋ ಈ ದೃಶ್ಯಗಳು ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯಗಳಂತಿವೆ. ಇಷ್ಟು ಮರದ ದಿಮ್ಮಿ ತೇಲಿ ಬಂದಿದ್ದು ಹೇಗೆ? ಮೇಘಸ್ಫೋಟಕ್ಕೆ ಮಳೆ ನೀರಿನ ಪ್ರವಾಹ ಕೇಳಿದ್ದೀವಿ, ನದಿ ಉಕ್ಕಿ ಹರಿದಾಗ ಆಗೋ ಪ್ರವಾಹವನ್ನೂ ನೋಡಿದ್ದೀವಿ. ಇದೇನಪ್ಪ ಮರಗಳ ಪ್ರವಾಹ ಅಂತ ಅನ್ನಿಸಬಹುದು. ಆದರೆ ಈ ದೃಶ್ಯಗಳನ್ನು ನೋಡಿದ್ರೆ ಎಂಥವರೂ ಬೆಚ್ಚಿ ಬೀಳಬಹುದು. ನೀವು ಖಂಡಿತ ಒಪ್ಪಿಕೊಳ್ಳಲೇಬೇಕು. ಇಲ್ಲಿ ನೋಡಿ, ಭೀಕರವಾಗಿ ಹರಿತಾ ಇರೋ ನೀರಿನಲ್ಲಿ ನೀರೇ ಕಾಣಿಸದೆ ಮರದ ದಿಮ್ಮಿಗಳು ಹೇಗೆ ಹರಿದುಕೊಂಡು ಬರ್ತಾ ಇವೆ ನೋಡಿ. ಈ ಮರಗಳೆಲ್ಲ ಗುಡ್ಡ ಕುಸಿತದಿಂದ ಕಿತ್ಕೊಂಡು ಮಳೆ ನೀರಿನ ಜೊತೆ ಕೊಚ್ಕೊಂಡು ಬಂದ್ವಾ ಅಥವಾ ಕಡಿದು ಹಾಕಿದ್ದ ಮರಗಳು ಈ ರೀತಿ ಕಿತ್ಕೊಂಡು ಬಂದ್ವಾ ಗೊತ್ತಿಲ್ಲ. ಈ ಮರದ ದಿಮ್ಮಿಗಳನ್ನು ಯಾರಾದರೂ ಅಕ್ರಮವಾಗಿ ಕದ್ದು ಸಾಗಾಟಕ್ಕೆ ಕಾಡ ನಡುವೆಯೇ ಒಟ್ಟು ಹಾಕಿದ್ದು ಪ್ರವಾಹಕ್ಕೆ ಸಿಲುಕಿದ್ವಾ ಗೊತ್ತಿಲ್ಲ. ಒಟ್ಟಾರೆ ಮಳೆ ನೀರು ಮತ್ತು ಕೆಸರಿನ ಜೊತೆಗೆ ಈಗ ಮರದ ದಿಮ್ಮಿಗಳೂ ಕೊಚ್ಕೊಂಡು ಬಂದು ಜನರಿಗೆ ಭಯ ಹುಟ್ಟಿಸುತ್ತಿವೆ.
ಟನ್ಗಟ್ಟಲೆ ಮರದ ದಿಮ್ಮಿಗಳು ನೀರಲ್ಲಿ ಕೊಚ್ಕೊಂಡು ಬರೋ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿವೆ. ಸಾಮಾನ್ಯವಾಗಿ ಪ್ರವಾಹದ ನೀರು ವೇಗವಾಗಿ ಬಂದ್ರೇನೆ ಎಲ್ಲವೂ ಕೊಚ್ಕೊಂಡು ಹೋಗುತ್ತೆ, ರಸ್ತೆಗಳು ಮನೆಗಳನ್ನು ಧ್ವಂಸ ಮಾಡುತ್ತೆ. ಅಂಥದ್ರಲ್ಲಿ ಈ ರೀತಿ ಮರದ ದಿಮ್ಮಿಗಳೇ ನೀರಲ್ಲಿ ಹರಿದು ಬಂದ್ರೆ ಪರಿಸ್ಥಿತಿ ಹೇಗಿರಬೇಡ. ಸದ್ಯ ಮರದ ದಿಮ್ಮಿಗಳ ಪ್ರವಾಹಕ್ಕೆ ಸಿಕ್ಕಿದ್ದೆಲ್ಲ ಕಿತ್ಕೊಂಡು ಹೋಗಿದೆ. ಅವೆಲ್ಲವೂ ಅಣೆಕಟ್ಟೆ ಬಳಿ ಶೇಖರಣೆಗೊಂಡಿವೆ. ಕುಲು ಪ್ರದೇಶದಲ್ಲಿ ವ್ಯಾಪಕವಾಗಿ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ಪ್ರವಾಸೋದ್ಯಮಕ್ಕಾಗಿ ಮರಗಳನ್ನು ಕಡಿಯಲಾಗಿದ್ದು ಅದರ ಪರಿಣಾಮವಾಗಿಯೇ ನದಿಯಲ್ಲಿ ಮರದ ದಿಮ್ಮಿಗಳು ಹರಿದು ಬಂದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಹಿಮಾಚಲ ಪ್ರದೇಶದಾದ್ಯಂತ ನದಿಗಳು ಅಬ್ಬರಿಸುತ್ತಿವೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿಯುತ್ತಿವೆ. ಧರ್ಮಶಾಲಾದಲ್ಲಿ ನದಿಗಳ ರುದ್ರನರ್ತನ ಎಂಥವರನ್ನೂ ಬೆಚ್ಚಿ ಬೀಳಿಸುವಂತಿದೆ. ಕಣಿವೆ ಪ್ರದೇಶವಾಗಿರೋದ್ರಿಂದ ಮಳೆ ನೀರು ಭೀಕರವಾಗಿ ಹರಿಯುತ್ತೆ. ಈಗಲೂ ಹಿಮಾಚಲದ ಕುಲುವಿನಲ್ಲಿ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಳೆ ಮತ್ತು ಪ್ರವಾಹ ಎಲ್ಲವನ್ನೂ ಧ್ವಂಸ ಮಾಡ್ತಾ ಇದೆ. ಬೆಟ್ಟಗಳಿಂದ ಇಳಿಜಾರಿಗೆ ಭೀಕರವಾಗಿ ಹರಿತಾ ಇರೋ ನೀರು ಅಡ್ಡ ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಪ್ರವಾಹಕ್ಕೆ ಕೊಚ್ಚಿ ಹೋಯಿತು ಟೆಂಪೋ. ಟೆಂಪೋದಲ್ಲಿದ್ದ ತಂದೆ ಮಗಳು ಜಲಸಮಾಧಿ. ಮಳೆ ಮಣ್ಣು ಮಿಶ್ರಿತ ಕೆಸರು ನೀರು ಜಲಪಾತದಂತೆ ಭೀಕರವಾಗಿ ಹರಿತಾ ಇದೆ. ಕುಲ್ಲು ಮತ್ತು ಲಾಹೌಲ್ ಜಿಲ್ಲೆಯಲ್ಲಿ ಒಂದು ಟೆಂಪೋ ಸಹ ಕೊಚ್ಕೊಂಡು ಬಂದಿದೆ. ಪ್ರವಾಹದ ರಭಸಕ್ಕೆ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದು ರಸ್ತೆಗಳಲ್ಲಿ ನಿಲ್ಲಿಸಿದ್ದ ವಾಹನಗಳು ಜಲಸ್ವಾಹ ಆಗ್ತಾ ಇವೆ. ಅದೇ ರೀತಿ ಇಲ್ಲಿ ಒಂದು ಟೆಂಪೋ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡಬಹುದು. 4 ಕಿಲೋಮೀಟರ್ ದೂರ ಈ ಟೆಂಪೋ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದೆ. ಕೊನೆಗೆ ಅದು ಪ್ರವಾಹದ ನೀರಲ್ಲಿ ಮಾಯವಾಗಿದೆ. ಈ ಟೆಂಪೋದಲ್ಲಿ ತಂದೆ ಮತ್ತು ಮಗಳು ಇದ್ದರೆಂದು ಹೇಳಲಾಗ್ತಿದೆ. ಇನ್ನೊಂದು ಕಡೆ ಭಾರೀ ರಭಸದಿಂದ ಹರಿಯುತ್ತಿದ್ದ ಪ್ರವಾಹಕ್ಕೆ ಬೈಕ್ ಸವಾರ ಸಿಲುಕೊಂಡಿದ್ದ. ಈ ವೇಳೆ ಆತನ ಬೈಕ್ ಪ್ರವಾಹದಲ್ಲಿ ಸಿಲುಕೊಂಡಿದ್ದು ಸವಾರ ತನ್ನ ಜೀವವನ್ನೂ ಲೆಕ್ಕಿಸದೆ ಬೈಕನ್ನ ಮೇಲಕ್ಕೆ ತರಲು ಹರಸಾಹಸ ಪಡುತ್ತಿರೋದು ಕಂಡುಬಂತು. ಅಲ್ಲಿದ್ದ ಜನ ಆತನನ್ನ ತಡೆಯುವುದಕ್ಕೆ ಪ್ರಯತ್ನಿಸಿದ್ರು. ಕೊನೆಗೆ ಸವಾರ ತನ್ನ ಬೈಕ್ ಸಮೇತ ಮೇಲಕ್ಕೆ ಬಂದು ಬಿಟ್ಟ. ಇನ್ನೊಂದು ಕಡೆ ಕುಲ್ಲು ಸೈಂಜ್ ಕಣಿವೆಯ ಬಳಿ ಬಂದಿದ್ದ ಪ್ರವಾಸಿಗರ ವಾಹನಗಳು ಕಣಿವೆಯ ಒಳಗೆಯೇ ನಿಲ್ಲಿಸಿದ್ರು. ಕಣಿವೆಯಲ್ಲಿ ಯಾವುದೇ ಹರಿವಿಲ್ಲವೆಂದು ಪ್ರವಾಸಿಗರೆಲ್ಲ ಅಲ್ಲೇ ತಮ್ಮ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ರು. ಆದರೆ ಕೆಲವೇ ಹೊತ್ತಲ್ಲಿ ದಿಢೀರನೆ ಕಣಿವೆಯಲ್ಲಿ ಮಹಾಪ್ರವಾಹವೇ ಹರಿದು ಬಂತು ಮತ್ತು ಅಲ್ಲಿದ್ದ ವಾಹನಗಳೆಲ್ಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ್ವು. ಹಿಮಾಚಲ ಪ್ರದೇಶದ ಕುಲ್ಲುವಿನ ಸೈಂಜ್ ಕಣಿವೆಯ ಸಿಯುಂಡ್ನಲ್ಲಿ ಮೇಘಸ್ಫೋಟಕ್ಕೆ ಜನರ ಜೀವನ ತತ್ತರಿಸಿ ಹೋಗಿದೆ. ಪ್ರವಾಹದಿಂದಾಗಿ ಖಾಸಗಿ ವಿದ್ಯುತ್ ಯೋಜನೆಗೆ ಸೇರಿದ ತಾತ್ಕಾಲಿಕ ಶೆಡ್ಗಳು ಕೊಚ್ಕೊಂಡು ಹೋಗಿದ್ರೆ ಮತ್ತೊಂದೆಡೆ ಅಗ್ನಿಶಾಮಕ ದಳದ ವಾಹನ ಜಖಂಗೊಂಡಿದೆ. ಹಲವಾರು ಸಾರ್ವಜನಿಕರ ಆಸ್ತಿ ಹಾನಿಯಾಗಿದೆ. ಎಲ್ಲ ಕೊಚ್ಚಿ ಹೋದ್ರೂ ದೇವಾಲಯಕ್ಕೆ ಏನೂ ಆಗಿಲ್ಲ. ಧರ್ಮಶಾಲಾ ಸಮೀಪದ ಜೀವ ಕಣಿವೆಯಲ್ಲಿ ಭಾರೀ ಪ್ರಮಾಣದ ಪ್ರವಾಹ ಬಂದರೂ ಕಣಿವೆ ಮಧ್ಯದಲ್ಲಿದ್ದ ಜೋಗಿನಿ ಮಾತೆಯ ದೇವಾಲಯಕ್ಕೆ ಏನೂ ಆಗಲಿಲ್ಲ. ಭಾರೀ ಪ್ರಮಾಣದ ಪ್ರವಾಹಕ್ಕೆ ದೇವಾಲಯದ ಶಿಖರದವರೆಗೂ ನೀರು ಬಂದಿತ್ತು. ಜೊತೆಗೆ ಪ್ರವಾಹದಲ್ಲಿ ಭಾರೀ ಗಾತ್ರದ ಕಲ್ಲು ಬಂಡೆಗಳು, ಮರದ ದಿಮ್ಮಿಗಳು ಎಲ್ಲವೂ ಕೊಚ್ಕೊಂಡು ಹೋಗಿದ್ವು. ಸುತ್ತಲಿನ ಮನೆ ಅಂಗಡಿಗಳೆಲ್ಲವೂ ಸರ್ವನಾಶವಾಗಿದ್ರೆ ಜೋಗಿನಿ ಮಾತೆಯ ದೇವಾಲಯಕ್ಕೆ ಮಾತ್ರ ಏನೂ ಆಗಲಿಲ್ಲ.
ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಕೆಲವೇ ಗಂಟೆಗಳ ಕಾಲ ಸುರಿದ ಮಳೆ ಎಷ್ಟೊಂದು ವಿಧ್ವಂಸ ಸೃಷ್ಟಿಸಿದೆ ನೋಡಿ. ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಮರದ ದಿಮ್ಮಿಗಳು, ಪ್ಲಾಸ್ಟಿಕ್ ಡಬ್ಬಗಳು ಎಲ್ಲ ನೀರಲ್ಲಿ ಹರಿದುಕೊಂಡು ಬಂದು ಒಂದು ಕಡೆ ಬಿದ್ದಿವೆ. ಅಡ್ಡಲಾಗಿ ಫೆನ್ಸಿಂಗ್ ಇದ್ದ ಕಾರಣ ಅವು ಅಲ್ಲಿ ಶೇಖರಣೆಯಾಗಿವೆ. ಕೆಲವು ಕಡೆ ಕಾರ್ಮಿಕರು ವಾಸವಾಗಿದ್ದ ಶೆಡ್ಡುಗಳೇ ಕಿತ್ಕೊಂಡು ಹೋಗಿರುವುದನ್ನು ನೀವು ನೋಡಬಹುದು. ತಗಡಿನ ಶೆಡ್ಡು ಸಂಪೂರ್ಣ ಡ್ಯಾಮೇಜ್ ಆಗಿದ್ದು ಸುತ್ತಮುತ್ತಲಿನ ಪ್ರದೇಶವೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ರಸ್ತೆಗಳೇ ಕಾಣದಂತೆ ಭೀಕರವಾಗಿ ಹರಿಯುತ್ತಿದೆ ನೀರು. ಹರಿಯೋ ನೀರಿನಲ್ಲೇ ವಾಹನ ಸವಾರರ ಸಾಹಸ. ಹಿಮಾಚಲ ಪ್ರದೇಶದ ಕುಲು ಮನಾಲಿಯಲ್ಲಿ ಈಗ ಮಳೆ ನಿಂತರೂ ಸಮಸ್ಯೆಗಳು ಮಾತ್ರ ಕಡಿಮೆಯಾಗಿಲ್ಲ. ಸದ್ಯ ಅಲ್ಲಿ ರಸ್ತೆಗಳೇ ಮಾಯವಾಗಿ ಪ್ರವಾಹದಲ್ಲಿ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದ್ದು ಅಳಿದುಳಿದ ರಸ್ತೆಗಳ ಮೇಲೂ ನೀರು ಹರಿಯುತ್ತಾ ಇದೆ. ರಸ್ತೆಯೇ ಕಾಣದಂತೆ ನೀರು ಹರಿಯುತ್ತಾ ಇದ್ರೂ ಅದರಲ್ಲೇ ವಾಹನ ಸವಾರರು ಸಾಹಸ ತೋರಿಸಿದ್ದಾರೆ. ಕೆಲಸಗಳಿಗೆ ಹೋಗೋ ಅನಿವಾರ್ಯತೆ ಇರೋದ್ರಿಂದ ಜೀವದ ಹಂಗು ತೊರೆದು ಓಡಾಡುವಂತಾಗಿದೆ. ಬಜರಂಗಬಲಿಗೂ ಪ್ರವಾಹದ ಹೊಡೆತ. ನೀರಲ್ಲೇ ಭಕ್ತಿ ಭಾವ ತೋರಿಸಿದ ಭಕ್ತರು ನೋಡಿ. ಜನರಿಗೆ ಧೈರ್ಯ ಕೊಡು ಜೈ ಹನುಮಾನ್. ಭಯದಲ್ಲಿರೋ ಭಕ್ತರನ್ನ ಕಾಪಾಡೋ ವೀರ ಹನುಮಾನ್ ಸಹ ಪ್ರವಾಹದ ಹೊಡೆತಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕುಲುವಿನ ಅಕಾರ ಅನ್ನೋ ಪ್ರದೇಶದಲ್ಲಿ ಈ ಹನುಮಾನ್ ಮಂದಿರವಿದ್ದು ಈಗ ಅಲ್ಲೂ ಸಹ ಭೀಕರ ಪ್ರವಾಹ ಉಂಟಾಗಿ ಹನುಮಾನ್ ಮಂದಿರವೇ ನೀರಲ್ಲೇ ಮುಳುಗುವಂತಾಗಿದೆ. ನಡುಗಡ್ಡೆಯಲ್ಲಿ ಸಿಲುಕಿದ ಸಾವಿರಾರು ಕುರಿಗಳು. ಬುಧವಾರ ಸಂಜೆ ವೇಳೆಗೆ ಇದ್ದಕ್ಕಿದ್ದಂತೆ ಮೇಘಸ್ಫೋಟವಾಗಿದ್ದು ಇದರಿಂದ ಆಚೆ ಹೋದವರು ಮನೆಗಳಿಗೆ ವಾಪಸ್ ಬಾರದೆ ಎಲ್ಲೆಲ್ಲಿದ್ರೋ ಅಲ್ಲಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುರಿ ಕಾಯಲು ಹೋಗಿದ್ದ ಕುರಿಗಾಹಿಗಳು ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಸಾವಿರಾರು ಕುರಿಗಳು ಕಾಣಿಸ್ತಾ ಇವೆ. ಆದರೆ ಅವು ಹೋಗೋದಕ್ಕೆ ಅಲ್ಲಿ ಯಾವ ರಸ್ತೆಗಳೂ ಕಾಣಿಸ್ತಾ ಇಲ್ಲ, ಬಯಲೂ ಇಲ್ಲ. ಎಲ್ಲ ಕಡೆ ನೀರು ಕಾಣ್ತಾ ಇದ್ದು ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿವೆ. ಹಿಮಾಚಲ ಪ್ರದೇಶದಲ್ಲಿ ಸುಮಾರು 70 ವರ್ಷಗಳ ನಂತರ ಈ ರೀತಿ ಮಳೆ ಪ್ರವಾಹ ಉಂಟಾಗಿದೆಯಂತೆ. ಸೈಂಜ್ ವ್ಯಾಲಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದೆ. ಪಾರ್ವತಿ ನದಿಯೂ ಉಕ್ಕಿ ಹರಿಯುತ್ತಿದ್ದು ದಡದಲ್ಲಿರುವ ಗ್ರಾಮಗಳ ಜನರನ್ನ ಸ್ಥಳಾಂತರಿಸಲಾಗುತ್ತಿದೆ. ಸೈಂಜ್ ಕಣಿವೆಯಲ್ಲಿ ನದಿ ನೀರು ಕೆಂಪಾಗಿ ಭೋರ್ಗರಿಯುತ್ತಾ ಹರಿದು ಇಡೀ ಊರನ್ನೇ ಆಕ್ರಮಿಸಿಕೊಳ್ಳುತ್ತಿದೆ. ಈ ಹಿಂದೆ 1953ರಲ್ಲಿ ಇದೇ ರೀತಿಯ ಪ್ರವಾಹ ಸಂಭವಿಸಿತ್ತು. ಅದರ ನಂತರ ಈಗಲೇ ಇಂಥ ಪ್ರವಾಹ ಅಪ್ಪಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಒಂದು ಕಡೆ ಮಳೆ, ಮತ್ತೊಂದು ಕಡೆ ಭೂಕುಸಿತಗಳು ಅಲ್ಲಿನ ಜನರನ್ನ ಹೈರಾಣಾಗಿಸಿದೆ. ಮಣಿಕರಣ್, ಸೈಂಜ್, ಬಂಜರ್ ಕಣಿವೆಗಳು ದ್ವೀಪಗಳಂತಾಗಿವೆ. ಘಾಟ್ ರಸ್ತೆಗಳಲ್ಲಿ ಮಣ್ಣು ಕುಸಿತದಿಂದ ಹಲವಾರು ಅಪಘಾತಗಳು ಸಂಭವಿಸಿವೆ. ಸದ್ಯ ಭಾರೀ ಮಳೆಯಿಂದಾಗಿ ಕಂಗ್ರಾ, ಕುಲು ಮತ್ತು ಮಂಡಿ ಜಿಲ್ಲೆಗಳಲ್ಲಿ ಎಲ್ಲ ಅಂಗನವಾಡಿ, ಶಾಲಾ, ಕಾಲೇಜುಗಳನ್ನು ಮುಚ್ಚಲಾಗಿದೆ. ಯಾವುದೇ ಕ್ಷಣದಲ್ಲಿ ಭೀಕರ ಪ್ರವಾಹ ಸಂಭವ ಇರೋದ್ರಿಂದ ನದಿಗಳ ಬಳಿ ಹೋಗದಂತೆ ಸ್ಥಳೀಯರು ಮತ್ತು ಪ್ರವಾಸಿಗರಿಗೆ ಸೂಚಿಸಲಾಗಿದೆ. एक 1:30 बजे के बीच में बाढ़ आई। मैं ऊपर बगीचे जा रहा था। 2 परिवार सदस्य की मौत हो गई। इस बाढ़ में मेरे पापा और बहन बाढ़ में बहे और 5 घर थे यहाँ पे, वो भी बहे। और भेड़ बकरी थी, बहुत सारा पशुधन था, वो भी गया। यहाँ पे बहुत सारे पेड़ पौधे, हर चीज, सब्जी थी, हर चीज थी, सारा बह गया। अब इसमें सरकार हमारी मदद करे। ಕೊಚ್ಚಿ ಹೋಯಿತು ಜಲವಿದ್ಯುತ್ ಸ್ಥಾವರ,
ಧರ್ಮಶಾಲಾದಲ್ಲಿ 20 ನೌಕರರು ನಾಪತ್ತೆ. ಹೌದು, ಅಲ್ಲಿ ಮಳೆ ಇರಲಿಲ್ಲ. ಕಣಿವೆಯಲ್ಲಿ ಸಾಧಾರಣ ನೀರಿತ್ತು. ಹಾಗಾಗಿಯೇ ಆ ಕಣಿವೆಯಲ್ಲಿ ಜಲವಿದ್ಯುತ್ ಸ್ಥಾವರದ ನಿರ್ಮಾಣ ಕಾಮಗಾರಿಯಲ್ಲಿ 30ಕ್ಕೂ ಹೆಚ್ಚು ಜನ ನಿರತರಾಗಿದ್ರು. ಆದರೆ ದಿಢೀರನೆ ಆ ಕಣಿವೆಯಲ್ಲಿ ಮಹಾಪ್ರವಾಹವೇ ಹರಿದು ಬಂದಿತ್ತು. ಅಲ್ಲಿ ಕೆಲಸ ಮಾಡುತ್ತಿದ್ದ ಹಲವಾರು ಜನ ಕೊಚ್ಚಿ ಹೋದ್ರು. ಅವರಲ್ಲಿ ಈವರೆಗೆ 6 ಜನರ ಮೃತದೇಹಗಳು ಸಿಕ್ಕಿವೆ. ಇನ್ನೂ 20 ಮಂದಿ ಕಣ್ಮರೆಯಾಗಿದ್ದಾರೆ. कैंप में ये हुआ था कि वहाँ ऊपर से पानी आ रहा था, बहुत तेज आया था पानी. हम ऊपर जंगल को भागे थे अच्छा, और तो मैं जो भागा था तो किसी को नहीं मिला. मैं जो नीचे रह गए वो रह गए नीचे ही. अच्छा. और हम 5 लोग थे, 5 लोग भाग गए और 13 लोग थे कैंप में. हम 13 लोग से जो रह गए वो बह गए. उसके बाद सुबह में 8 बजे उठा और आगे और नीचे इनको नाले में मिला हूँ. मैं नीचे आ रहे थे तुम? नीचे आ रहा था मैं. ಕಾಂಗ್ರಾ ಜಿಲ್ಲೆಯ ಪ್ರವಾಸಿ ತಾಣ ಧರ್ಮಶಾಲಾ ಬಳಿ ನಿರ್ಮಾಣ ಹಂತದಲ್ಲಿರುವ ಜಲವಿದ್ಯುತ್ ಯೋಜನೆಯ 15ರಿಂದ 20 ಕಾರ್ಮಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆಂದು ವರದಿಯಾಗಿದೆ. ಜಲವಿದ್ಯುತ್ ಯೋಜನೆ ಸ್ಥಳದಿಂದ ಇಲ್ಲಿವರೆಗೆ 6 ಮೃತದೇಹಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಇತರರಿಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಕುಸಿದ ಹಿಮಾಚಲ, ದಿಮ್ಮಿಗಳ ಪ್ರವಾಹ. ಇದೇನು ಪುಷ್ಪ 3 ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆಯಾ ಅಂತ ಯಾರಾದರೂ ಅಂದ್ಕೊಳ್ಬಹುದು. ಹಾಗಿದೆ ನೋಡಿ ಈ ದೃಶ್ಯಗಳು. ಪುಷ್ಪ ರಕ್ತಚಂದನದ ಕಳ್ಳ ಸಾಗಾಣಿಕೆಗಾಗಿ ಕಾಡ ನಡುವೆ ಹರಿಯುವ ತೊರೆಯಲ್ಲೇ ಮರದ ದಿಮ್ಮಿಗಳನ್ನು ಸಾಗಿಸುತ್ತಿದ್ದ. ಹಿಮಾಚಲ ಪ್ರದೇಶದ ಮೇಘಸ್ಫೋಟದ ತೀವ್ರತೆ, ಸಾವಿರಾರು ಮರದ ದಿಮ್ಮಿಗಳು ಪ್ರವಾಹದಲ್ಲಿ ರಭಸದಿಂದ ತೇಲಿ ಹೋಗ್ತಿರೋ ಈ ದೃಶ್ಯಗಳು ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯಗಳಂತಿವೆ. ಇಷ್ಟು ಮರದ ದಿಮ್ಮಿ ತೇಲಿ ಬಂದಿದ್ದು ಹೇಗೆ? ಮೇಘಸ್ಫೋಟಕ್ಕೆ ಮಳೆ ನೀರಿನ ಪ್ರವಾಹ ಕೇಳಿದ್ದೀವಿ. ನದಿ ಉಕ್ಕಿ ಹರಿದಾಗ ಆಗೋ ಪ್ರವಾಹವನ್ನೂ ನೋಡಿದ್ದೀವಿ. ಇದೇನಪ್ಪ ಮರಗಳ ಪ್ರವಾಹ ಅಂತ ಅನ್ನಿಸಬಹುದು. ಆದರೆ ಈ ದೃಶ್ಯಗಳನ್ನು ನೋಡಿದ್ರೆ ಎಂಥವರೂ ಬೆಚ್ಚಿ ಬೀಳಬಹುದು. ನೀವು ಖಂಡಿತ ಒಪ್ಪಿಕೊಳ್ಳಲೇಬೇಕು. ಇಲ್ಲಿ ನೋಡಿ, ಭೀಕರವಾಗಿ ಹರಿತಾ ಇರೋ ನೀರಿನಲ್ಲಿ ನೀರೇ ಕಾಣಿಸದೆ ಮರದ ದಿಮ್ಮಿಗಳು ಹೇಗೆ ಹರಿದುಕೊಂಡು ಬರ್ತಾ ಇವೆ ನೋಡಿ. ಈ ಮರಗಳೆಲ್ಲ ಗುಡ್ಡ ಕುಸಿತದಿಂದ ಕಿತ್ಕೊಂಡು ಮಳೆ ನೀರಿನ ಜೊತೆ ಕೊಚ್ಕೊಂಡು ಬಂದ್ವಾ ಅಥವಾ ಕಡಿದು ಹಾಕಿದ್ದ ಮರಗಳು ಈ ರೀತಿ ಕಿತ್ಕೊಂಡು ಬಂದ್ವಾ ಗೊತ್ತಿಲ್ಲ. ಈ ಮರದ ದಿಮ್ಮಿಗಳನ್ನು ಯಾರಾದರೂ ಅಕ್ರಮವಾಗಿ ಕದ್ದು ಸಾಗಾಟಕ್ಕೆ ಕಾಡ ನಡುವೆಯೇ ಒಟ್ಟು ಹಾಕಿದ್ದು ಪ್ರವಾಹಕ್ಕೆ ಸಿಲುಕಿದ್ವಾ ಗೊತ್ತಿಲ್ಲ. ಒಟ್ಟಾರೆ ಮಳೆ ನೀರು ಮತ್ತು ಕೆಸರಿನ ಜೊತೆಗೆ ಈಗ ಮರದ ದಿಮ್ಮಿಗಳು ಕೊಚ್ಕೊಂಡು ಬಂದು ಜನರಿಗೆ ಭಯ ಹುಟ್ಟಿಸುತ್ತಿವೆ. ಟನ್ಗಟ್ಟಲೆ ಮರದ ದಿಮ್ಮಿಗಳು ನೀರಲ್ಲಿ ಕೊಚ್ಕೊಂಡು ಬರೋ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿವೆ. ಸಾಮಾನ್ಯವಾಗಿ ಪ್ರವಾಹದ ನೀರು ವೇಗವಾಗಿ ಬಂದ್ರೇನೆ ಎಲ್ಲವೂ ಕೊಚ್ಕೊಂಡು ಹೋಗುತ್ತೆ, ರಸ್ತೆಗಳು ಮನೆಗಳನ್ನು ಧ್ವಂಸ ಮಾಡುತ್ತೆ. ಅಂಥದ್ರಲ್ಲಿ ಈ ರೀತಿ ಮರದ ದಿಮ್ಮಿಗಳೇ ನೀರಲ್ಲಿ ಹರಿದು ಬಂದರೆ ಪರಿಸ್ಥಿತಿ ಹೇಗಿರಬೇಡ. ಸದ್ಯ ಮರದ ದಿಮ್ಮಿಗಳ ಪ್ರವಾಹಕ್ಕೆ ಸಿಕ್ಕಿದ್ದೆಲ್ಲ ಕಿತ್ಕೊಂಡು ಹೋಗಿದೆ. ಅವೆಲ್ಲವೂ ಅಣೆಕಟ್ಟೆ ಬಳಿ ಶೇಖರಣೆಗೊಂಡಿವೆ. ಕುಲು ಪ್ರದೇಶದಲ್ಲಿ ವ್ಯಾಪಕವಾಗಿ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ಪ್ರವಾಸೋದ್ಯಮಕ್ಕಾಗಿ ಮರಗಳನ್ನು ಕಡಿಯಲಾಗಿದ್ದು, ಅದರ ಪರಿಣಾಮವಾಗಿಯೇ ನದಿಯಲ್ಲಿ ಮರದ ದಿಮ್ಮಿಗಳು ಹರಿದು ಬಂದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ.
ಹಿಮಾಚಲ ಪ್ರದೇಶದಾದ್ಯಂತ ನದಿಗಳು ಅಬ್ಬರಿಸುತ್ತಿವೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿಯುತ್ತಿವೆ. ಧರ್ಮಶಾಲಾದಲ್ಲಿ ನದಿಗಳ ರುದ್ರನರ್ತನ ಎಂಥವರನ್ನೂ ಬೆಚ್ಚಿ ಬೀಳಿಸುವಂತಿದೆ. ಕಣಿವೆ ಪ್ರದೇಶವಾಗಿರೋದ್ರಿಂದ ಮಳೆ ನೀರು ಭೀಕರವಾಗಿ ಹರಿಯುತ್ತೆ. ಈಗಲೂ ಹಿಮಾಚಲದ ಕುಲುವಿನಲ್ಲಿ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮಳೆ ಮತ್ತು ಪ್ರವಾಹ ಎಲ್ಲವನ್ನೂ ಧ್ವಂಸ ಮಾಡ್ತಾ ಇದೆ. ಬೆಟ್ಟಗಳಿಂದ ಇಳಿಜಾರಿಗೆ ಭೀಕರವಾಗಿ ಹರಿತಾ ಇರೋ ನೀರು ಅಡ್ಡ ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಪ್ರವಾಹಕ್ಕೆ ಕೊಚ್ಚಿ ಹೋಯಿತು ಟೆಂಪೋ. ಟೆಂಪೋದಲ್ಲಿದ್ದ ತಂದೆ ಮಗಳು ಜಲಸಮಾಧಿ. ಮಳೆ ಮಣ್ಣು ಮಿಶ್ರಿತ ಕೆಸರು ನೀರು ಜಲಪಾತದಂತೆ ಭೀಕರವಾಗಿ ಹರಿತಾ ಇದೆ. ಕುಲ್ಲು ಮತ್ತು ಲಾಹೌಲ್ ಜಿಲ್ಲೆಯಲ್ಲಿ ಒಂದು ಟೆಂಪೋ ಸಹ ಕೊಚ್ಕೊಂಡು ಬಂದಿದೆ. ಪ್ರವಾಹದ ರಭಸಕ್ಕೆ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದು, ರಸ್ತೆಗಳಲ್ಲಿ ನಿಲ್ಲಿಸಿದ್ದ ವಾಹನಗಳು ಜಲಸ್ವಾಹ ಆಗ್ತಾ ಇವೆ. ಅದೇ ರೀತಿ ಇಲ್ಲಿ ಒಂದು ಟೆಂಪೋ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡಬಹುದು. 4 ಕಿಲೋಮೀಟರ್ ದೂರ ಈ ಟೆಂಪೋ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದೆ. ಕೊನೆಗೆ ಅದು ಪ್ರವಾಹದ ನೀರಲ್ಲಿ ಮಾಯವಾಗಿದೆ. ಈ ಟೆಂಪೋದಲ್ಲಿ ತಂದೆ ಮತ್ತು ಮಗಳು ಇದ್ದರೆಂದು ಹೇಳಲಾಗ್ತಿದೆ. ಇನ್ನೊಂದು ಕಡೆ ಭಾರೀ ರಭಸದಿಂದ ಹರಿಯುತ್ತಿದ್ದ ಪ್ರವಾಹಕ್ಕೆ ಬೈಕ್ ಸವಾರ ಸಿಲುಕೊಂಡಿದ್ದ. ಈ ವೇಳೆ ಆತನ ಬೈಕ್ ಪ್ರವಾಹದಲ್ಲಿ ಸಿಲುಕೊಂಡಿದ್ದು, ಸವಾರ ತನ್ನ ಜೀವವನ್ನೂ ಲೆಕ್ಕಿಸದೆ ಬೈಕನ್ನ ಮೇಲಕ್ಕೆ ತರಲು ಹರಸಾಹಸ ಪಡುತ್ತಿರೋದು ಕಂಡುಬಂತು. ಅಲ್ಲಿದ್ದ ಜನ ಆತನನ್ನ ತಡೆಯುವುದಕ್ಕೆ ಪ್ರಯತ್ನಿಸಿದ್ರು. ಕೊನೆಗೆ ಸವಾರ ತನ್ನ ಬೈಕ್ ಸಮೇತ ಮೇಲಕ್ಕೆ ಬಂದು ಬಿಟ್ಟ. ಇನ್ನೊಂದು ಕಡೆ ಕುಲ್ಲು ಸೈಂಜ್ ಕಣಿವೆಯ ಬಳಿ ಬಂದಿದ್ದ ಪ್ರವಾಸಿಗರ ವಾಹನಗಳು ಕಣಿವೆಯ ಒಳಗೆಯೇ ನಿಲ್ಲಿಸಿದ್ರು. ಕಣಿವೆಯಲ್ಲಿ ಯಾವುದೇ ಹರಿವಿಲ್ಲವೆಂದು ಪ್ರವಾಸಿಗರೆಲ್ಲ ಅಲ್ಲೇ ತಮ್ಮ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ರು. ಆದರೆ ಕೆಲವೇ ಹೊತ್ತಲ್ಲಿ ದಿಢೀರನೆ ಕಣಿವೆಯಲ್ಲಿ ಮಹಾಪ್ರವಾಹವೇ ಹರಿದು ಬಂತು ಮತ್ತು ಅಲ್ಲಿದ್ದ ವಾಹನಗಳೆಲ್ಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ್ವು. ಹಿಮಾಚಲ ಪ್ರದೇಶದ ಕುಲ್ಲುವಿನ ಸೈಂಜ್ ಕಣಿವೆಯ ಸಿಯುಂಡ್ನಲ್ಲಿ ಮೇಘಸ್ಫೋಟಕ್ಕೆ ಜನರ ಜೀವನ ತತ್ತರಿಸಿ ಹೋಗಿದೆ. ಪ್ರವಾಹದಿಂದಾಗಿ ಖಾಸಗಿ ವಿದ್ಯುತ್ ಯೋಜನೆಗೆ ಸೇರಿದ ತಾತ್ಕಾಲಿಕ ಶೆಡ್ಗಳು ಕೊಚ್ಕೊಂಡು ಹೋಗಿದ್ರೆ, ಮತ್ತೊಂದೆಡೆ ಅಗ್ನಿಶಾಮಕ ದಳದ ವಾಹನ ಜಖಂಗೊಂಡಿದೆ. ಹಲವಾರು ಸಾರ್ವಜನಿಕರ ಆಸ್ತಿ ಹಾನಿಯಾಗಿದೆ. ಎಲ್ಲ ಕೊಚ್ಚಿ ಹೋದರೂ ದೇವಾಲಯಕ್ಕೆ ಏನೂ ಆಗಿಲ್ಲ. ಧರ್ಮಶಾಲಾ ಸಮೀಪದ ಜೀವ ಕಣಿವೆಯಲ್ಲಿ ಭಾರೀ ಪ್ರಮಾಣದ ಪ್ರವಾಹ ಬಂದರೂ ಕಣಿವೆ ಮಧ್ಯದಲ್ಲಿದ್ದ ಜೋಗಿನಿ ಮಾತೆಯ ದೇವಾಲಯಕ್ಕೆ ಏನೂ ಆಗಲಿಲ್ಲ. ಭಾರೀ ಪ್ರಮಾಣದ ಪ್ರವಾಹಕ್ಕೆ ದೇವಾಲಯದ ಶಿಖರದವರೆಗೂ ನೀರು ಬಂದಿತ್ತು. ಜೊತೆಗೆ ಪ್ರವಾಹದಲ್ಲಿ ಭಾರೀ ಗಾತ್ರದ ಕಲ್ಲು ಬಂಡೆಗಳು, ಮರದ ದಿಮ್ಮಿಗಳು ಎಲ್ಲವೂ ಕೊಚ್ಕೊಂಡು ಹೋಗಿದ್ವು. ಸುತ್ತಲಿನ ಮನೆ ಅಂಗಡಿಗಳೆಲ್ಲವೂ ಸರ್ವನಾಶವಾಗಿದ್ರೆ ಜೋಗಿನಿ ಮಾತೆಯ ದೇವಾಲಯಕ್ಕೆ ಮಾತ್ರ ಏನೂ ಆಗಲಿಲ್ಲ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಕೆಲವೇ ಗಂಟೆಗಳ ಕಾಲ ಸುರಿದ ಮಳೆ ಎಷ್ಟೊಂದು ವಿಧ್ವಂಸ ಸೃಷ್ಟಿಸಿದೆ ನೋಡಿ. ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಮರದ ದಿಮ್ಮಿಗಳು, ಪ್ಲಾಸ್ಟಿಕ್ ಡಬ್ಬಗಳು ಎಲ್ಲ ನೀರಲ್ಲಿ ಹರಿದುಕೊಂಡು ಬಂದು ಒಂದು ಕಡೆ ಬಿದ್ದಿವೆ. ಅಡ್ಡಲಾಗಿ ಫೆನ್ಸಿಂಗ್ ಇದ್ದ ಕಾರಣ ಅವು ಅಲ್ಲಿ ಶೇಖರಣೆಯಾಗಿವೆ. ಕೆಲವು ಕಡೆ ಕಾರ್ಮಿಕರು ವಾಸವಾಗಿದ್ದ ಶೆಡ್ಡುಗಳೇ ಕಿತ್ಕೊಂಡು ಹೋಗಿರುವುದನ್ನು ನೀವು ನೋಡಬಹುದು. ತಗಡಿನ ಶೆಡ್ಡು ಸಂಪೂರ್ಣ ಡ್ಯಾಮೇಜ್ ಆಗಿದ್ದು ಸುತ್ತಮುತ್ತಲಿನ ಪ್ರದೇಶವೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದೆ.
ರಸ್ತೆಗಳೇ ಕಾಣದಂತೆ ಭೀಕರವಾಗಿ ಹರಿಯುತ್ತಿದೆ ನೀರು. ಹರಿಯೋ ನೀರಿನಲ್ಲೇ ವಾಹನ ಸವಾರರ ಸಾಹಸ. ಹಿಮಾಚಲ ಪ್ರದೇಶದ ಕುಲು ಮನಾಲಿಯಲ್ಲಿ ಈಗ ಮಳೆ ನಿಂತರೂ ಸಮಸ್ಯೆಗಳು ಮಾತ್ರ ಕಡಿಮೆಯಾಗಿಲ್ಲ. ಸದ್ಯ ಅಲ್ಲಿ ರಸ್ತೆಗಳೇ ಮಾಯವಾಗಿ ಪ್ರವಾಹದಲ್ಲಿ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿದ್ದು, ಅಳಿದುಳಿದ ರಸ್ತೆಗಳ ಮೇಲೂ ನೀರು ಹರಿಯುತ್ತಾ ಇದೆ. ರಸ್ತೆಯೇ ಕಾಣದಂತೆ ನೀರು ಹರಿಯುತ್ತಾ ಇದ್ರೂ ಅದರಲ್ಲೇ ವಾಹನ ಸವಾರರು ಸಾಹಸ ತೋರಿಸಿದ್ದಾರೆ. ಕೆಲಸಗಳಿಗೆ ಹೋಗೋ ಅನಿವಾರ್ಯತೆ ಇರೋದ್ರಿಂದ ಜೀವದ ಹಂಗು ತೊರೆದು ಓಡಾಡುವಂತಾಗಿದೆ. ಬಜರಂಗಬಲಿಗೂ ಪ್ರವಾಹದ ಹೊಡೆತ. ನೀರಲ್ಲೇ ಭಕ್ತಿ ಭಾವ ತೋರಿಸಿದ ಭಕ್ತರು. ನೋಡಿ, ಜನರಿಗೆ ಧೈರ್ಯ ಕೊಡು ಜೈ ಹನುಮಾನ್. ಭಯದಲ್ಲಿರೋ ಭಕ್ತರನ್ನ ಕಾಪಾಡೋ ವೀರ ಹನುಮಾನ್ ಸಹ ಪ್ರವಾಹದ ಹೊಡೆತಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕುಲುವಿನ ಅಕಾರ ಅನ್ನೋ ಪ್ರದೇಶದಲ್ಲಿ ಈ ಹನುಮಾನ್ ಮಂದಿರವಿದ್ದು, ಈಗ ಅಲ್ಲೂ ಸಹ ಭೀಕರ ಪ್ರವಾಹ ಉಂಟಾಗಿ ಹನುಮಾನ್ ಮಂದಿರವೇ ನೀರಲ್ಲೇ ಮುಳುಗುವಂತಾಗಿದೆ. ನಡುಗಡ್ಡೆಯಲ್ಲಿ ಸಿಲುಕಿದ ಸಾವಿರಾರು ಕುರಿಗಳು. ಬುಧವಾರ ಸಂಜೆ ವೇಳೆಗೆ ಇದ್ದಕ್ಕಿದ್ದಂತೆ ಮೇಘಸ್ಫೋಟವಾಗಿದ್ದು, ಇದರಿಂದ ಆಚೆ ಹೋದವರು ಮನೆಗಳಿಗೆ ವಾಪಸ್ ಬಾರದೆ ಎಲ್ಲೆಲ್ಲಿದ್ರೋ ಅಲ್ಲಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುರಿ ಕಾಯಲು ಹೋಗಿದ್ದ ಕುರಿಗಾಹಿಗಳು ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಸಾವಿರಾರು ಕುರಿಗಳು ಕಾಣಿಸ್ತಾ ಇವೆ, ಆದರೆ ಅವು ಹೋಗೋದಕ್ಕೆ ಅಲ್ಲಿ ಯಾವ ರಸ್ತೆಗಳೂ ಕಾಣಿಸ್ತಾ ಇಲ್ಲ, ಬಯಲೂ ಇಲ್ಲ. ಎಲ್ಲ ಕಡೆ ನೀರು ಕಾಣ್ತಾ ಇದ್ದು ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿವೆ. ಹಿಮಾಚಲ ಪ್ರದೇಶದಲ್ಲಿ ಸುಮಾರು 70 ವರ್ಷಗಳ ನಂತರ ಈ ರೀತಿ ಮಳೆ ಪ್ರವಾಹ ಉಂಟಾಗಿದೆಯಂತೆ. ಸೈಂಜ್ ವ್ಯಾಲಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಗಿದೆ. ಪಾರ್ವತಿ ನದಿಯೂ ಉಕ್ಕಿ ಹರಿಯುತ್ತಿದ್ದು, ದಡದಲ್ಲಿರುವ ಗ್ರಾಮಗಳ ಜನರನ್ನ ಸ್ಥಳಾಂತರಿಸಲಾಗುತ್ತಿದೆ. ಸೈಂಜ್ ಕಣಿವೆಯಲ್ಲಿ ನದಿ ನೀರು ಕೆಂಪಾಗಿ ಭೋರ್ಗರಿಯುತ್ತಾ ಹರಿದು ಇಡೀ ಊರನ್ನೇ ಆಕ್ರಮಿಸಿಕೊಳ್ಳುತ್ತಿದೆ. ಈ ಹಿಂದೆ 1953ರಲ್ಲಿ ಇದೇ ರೀತಿಯ ಪ್ರವಾಹ ಸಂಭವಿಸಿತ್ತು. ಅದರ ನಂತರ ಈಗಲೇ ಇಂಥ ಪ್ರವಾಹ ಅಪ್ಪಳಿಸಿದೆ ಅಂತ ಹೇಳಲಾಗ್ತಾ ಇದೆ.